ಡಂಗ್ ಡಂಗುರ ಡಂಗ್ ಡಂಗುರ. ಊರಲ್ಲಿರೋರೆಲ್ರೂ ಕೇಳ್ರಪ್ಪೋ, ಕೇಳ್ರಿ. ನಗರ ದೇವತೆ ದುರ್ಗಮ್ಮನ್ ಜಾತ್ರೆ ಇರೋದ್ರಿಂದ ಊರಲ್ಲಿರೋರು ಎಲ್ಲರೂ ದೇವಿ ದರ್ಶನಕ್ಕೆ ಹೋಗ್ಬೇಕು. ಮನೇಲಿರೋ ಎಲ್ಲಾರು ದರ್ಶನಕ್ಕೆ ಹೋಗೋಕೆ ಗಾಡಿ ವ್ಯವಸ್ಥೆ ಇರುತ್ತೆ. ಎಲ್ಲರೂ ನಾಳೆ ಬೆಳಿಗ್ಗೆನೆ 9 ಗಂಟೆ ಅಷ್ಟರೊಳಗೆ ದೇವಸ್ಥಾನದ ಹತ್ರ ಬರಬೇಕು. ಗಾಡಿ ವ್ಯವಸ್ಥೆನ ಊರಿನ ಮುಖ್ಯಸ್ಥರು ಮಾಡಿರ್ತಾರೆ, ಅವರೇ ಕರ್ಕೊಂಡು ಬರ್ತಾರೆ. ಕೇಳ್ರಪ್ಪೋ, ಕೇಳ್ರಿ. ನೀನು ದರ್ಶನ ಮಾಡೋಕ್ಕೆ ಎಲ್ಲಿಂದನಾದ್ರೂ ವ್ಯವಸ್ಥೆ ಆಗ್ಬಿಡುತ್ತೆ ನೋಡ್ತಾಯಿ. ಈ ನನ್ನ ಗಂಡನ ಹತ್ರ ದುಡ್ಡು ಕೇಳೋಣ ಅಂತಂದರೆ ಸುಮ್ಮನೆ ಕೂಗಾಡ್ತಾನೆ. ಈ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಬರೋಕ್ಕೆ ಎಷ್ಟು ಖರ್ಚಾಗ್ತಿತ್ತೋ ಏನೋ. ಊರವರೆಲ್ಲ ಸೇರಿ ಇದೊಂದು ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಊರಿಗೂ ಪ್ರಪಂಚದಲ್ಲಿರೋ ಎಲ್ಲರಿಗೂ ಒಳ್ಳೇದು ಮಾಡಿ ಕಾಪಾಡವ್ವ ನಮ್ಮವ್ವ ತಾಯಿ. ನಿನ್ನ ದರ್ಶನಕ್ಕೆ ನಾಳೆ ಬರ್ತೀವವ್ವ. ಸುರಕ್ಷಿತವಾಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ತಂದು ಊರಿಗೆ ಬಿಡೋ ಜವಾಬ್ದಾರಿ ನಿಂದು ತಾಯಿ. ಏನು ಪುಟ್ಟಕ್ಕ ಒಬ್ಬಳೇ ಮಾತಾಡ್ಕೊಂಡು ನಿಂತಿದ್ಯಾ? ರುಕ್ಕು, ಸಾವಿತ್ರಿ, ಬರ್ರಿ ಒಳಗೆ ಬರ್ರಿ, ಕಾಫಿ ಕುಡಿದೋಗೋರಂತೆ. ಇಲ್ಲಕ್ಕ ಬೇಡ, ನಾವು ಇಲ್ಲಿ ಡಂಗೂರ ಸಾರ್ತಿದ್ರಲ್ಲ ಅದನ್ನೇ ಕೇಳ್ಕೊಂತ ಹಂಗೆ ಬಂದ್ವಿ. ಮತ್ತೇನಕ್ಕ ನಾಳೆ ಹೋಗೋದೇನಾ ದೇವಸ್ಥಾನಕ್ಕೆ? ಹೂನವ್ವ ಹೋಗ್ಬೇಕು ತಾಯಿ. ನಮ್ಮ ಅವ್ವನ ದರ್ಶನ ಮಾಡ್ಬೇಕಲ್ಲ, ಮತ್ತೆ ಸಿಗದೆ 3 ವರ್ಷಕ್ಕೊಂದ್ಸಲ ನಮಗಿಂತ ಜಾತ್ರೆ, ಮತ್ತೆ ಹೋಗಿ ಬರಬೇಕು. ನಾನು ನನ್ನ ಮಕ್ಕಳು ಎಲ್ಲರೂ ಹೋಗ್ತೀವಿ, ನೀವು ಬರ್ರಿ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಹೂನಕ್ಕ ನಾನು ಬರ್ತೀನಿ. ನಮ್ಮ ಅಜ್ಜಿ ಏನು ಬರಲ್ಲ ಅನ್ಸುತ್ತೆ, ನಾನು ಬರ್ತೀನಿ. ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ ಕಣಕ್ಕ. ಹಬ್ಬಕ್ಕೆ ಯಾರು ಬಂದಿಲ್ವಾ ನೆಂಟರು? ಓ ಕರೆದಿದ್ದಾರೆ, ನಮ್ಮ ಅತ್ತೆ ನನ್ನ ನಾದ್ನೇನು ಕರೆದಿದ್ದಾರೆ. ಅವ್ರು ಇವತ್ತು ಸಂಜೆ ಇಲ್ಲ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ಬೋದು. ನಮ್ಮ ಮನೆಯವ್ರದ್ದು ನಾಟಕ ಬೇರೆ ಐತಲ್ಲವಾ, ಅದನ್ನ ನೋಡೋಕ್ಕಾದ್ರೂ ಬಂದೇ ಬರ್ತಾಳೆ. ಹ್ಞೂ ನೋಡಕ್ಕ, ಇದೊಂದು ಚೆನ್ನಾಗೆ ಎಲ್ಲರೂ ಹೋಗಿ ಅಲ್ಲಿ ದಾವಣಗೆರೆ ಸಿಟಿಲಿನೇ ನೋಡಬೇಕು ಅಂದಿದ್ರೆ ಬಹಳ ಕಷ್ಟ ಆಗ್ತಿತ್ತು. ಇದಿರೋದ್ರಿಂದ 3 ವರ್ಷಕ್ಕೊಂದ್ಸಲ ನಮ್ಮ ಊರಲ್ಲಿ ನಾಟಕ ಮಾಡ್ತದೆ, ಎಷ್ಟು ಚೆನ್ನಾಗಿರ್ತೈತೆ ನೋಡಕ್ಕ, ನೋಡಕೊಳ್ಳೆ. ಹ್ಞೂನಪ್ಪ, ಈ ಸಲ ಯಾವ ನಾಟಕ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆ ಮೇಷ್ಟ್ರು ಹಾರ್ಮೋನಿಯಂ ಮಾತ್ರ ಕುಯ್ಯೋ ಕುಯ್ಯೋ ಅಂತಾನೆ ಇರ್ತದೆ, ಇವ್ರು ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಏನು ನಾಟಕ ಅನ್ನೋದೇ ಗೊತ್ತಿಲ್ಲ ನಮಗಂತೂ. ಹೂನವ, ನಮ್ಮನೆಯವರು ಹೋಗ್ತಾರೆ ನಾಟಕ ಕಲಿಯೋಕ್ಕೆ. ಏನು ನಾಟಕ ಕಲಿತಾರೋ ಏನೋ, ಆ ಮೇಷ್ಟ್ರಿಗೆ ತಲೆ ಇಡಿಸ್ಬಿಡ್ತಾರೆ ಅಷ್ಟೇ. ಇವರು ಎಲ್ಲರೂ ಕುಡ್ಕೊಂಡು ಕೂತಿರ್ತಾರೆ, ಇವರು ಕುಡ್ದ ಮೇಷ್ಟ್ರಿಗೂ ಕೂಡಿಸಿ ಅಲ್ಲೇ ಬಿದ್ದು ಉಲ್ಡಾಡ್ತಾವೆ ಅಷ್ಟೇ. ಅವು ಇನ್ನೇನು ನಾಟಕ ಕಲಿತಾವೆ? ಅದಂತೂ ನಿಜ ಬಿಡಕ್ಕ, ಈ ಕುಡುಕ್ರ ಹತ್ರ ಏನೂ ಆಗೋದಿಲ್ಲ. ನೋಡೋಣ ತಡೀರಿ ನಾಟಕ ಹೆಂಗ್ ಮಾಡ್ತಾರೋ ಏನೋ. ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನು ರಾತ್ರಿಗೆ ಸ್ಟಾರ್ಟ್ ಮಾಡ್ತಾರ ನಾಟಕನ, ಇಲ್ಲ ನಾಡಿದ್ದು ಮಾಡ್ತಾರಪ್ಪ, ನೋಡ್ಬೇಕು. ನಾಳೆ ಎಲ್ಲಕ್ಕ ಮಾಡ್ತಾರೆ ಅವರು, ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋದೇ ಆಗುತ್ತೆ. ಬುಧವಾರ ಮಾಡ್ತಾರೆ ಅನ್ನಿಸ್ತತೆ, ಯಾಕಂದ್ರೆ ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಫಂಕ್ಷನ್ಗೆ. ಜಾಗ ಅವನ್ನೆಲ್ಲ ಎಂಥದ್ದು ಕಂಬ ಎಲ್ಲ ಇವತ್ತು ರೆಡಿ ಮಾಡ್ತಿದ್ದಾರೆ. ಅವ್ರು ಇನ್ನೇನು ಬುಧವಾರನೇ ಮಾಡ್ತಾರೆ ಅನ್ಸುತ್ತೆ ನಾಟಕನ. ನಾನಂತೂ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ನಮ್ಮ ಅಜ್ಜಿಗೂ ಊಟ ಕೊಟ್ಬಿಟ್ಟು ರಾತ್ರಿ ಬೇಗ ಹೋಗಿ ಜಾಗ ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಮೂರಕ್ಕೂ ನಾನು ಹಂಗೆ ಅನ್ಕೊಂಡಿದ್ದೀನಿ. ಯಾವಾಗಲೂ ಅದೇ ಮನೆ ಕೆಲಸ ಮಾಡು, ಎಮ್ಮೆ ಮೇಯಿಸು, ಹಾಲು ಕರಿ, ಮಕ್ಕಳು ನೋಡ್ಕೋ, ಅತ್ತೆ ನೋಡ್ಕೋ, ಬರೀ ಇದೇ ಆಗೈತೆ ನಮಗಂತೂ. ನಾವು ಒಂದು ಸ್ವಲ್ಪ ಆರಾಮಾಗೆಲ್ಲ ನೋಡ್ಕೊಂಬರೋಣಂತೆ. ಹೂನಕ್ಕ, ನನ್ನ ಗಂಡನೂ ಇದ್ದಾನೆ ನಾಟಕದಲ್ಲಿ, ಅವ್ನು ಹೆಂಗ್ ಮಾಡ್ತಾನೆ ಏನೋ ನೋಡ್ಬೇಕು ಕಣಕ್ಕ. ನನಗಂತೂ ಭಾಳ ಖುಷಿ ಆಗ್ಬಿಟ್ಟೈತೆ. ಅಕ್ಕಪಕ್ಕ ದೂರವರೆಲ್ಲ ಬರ್ತಾರೆ ಅನ್ಸುತ್ತಲ್ಲಕ್ಕ ನಾಟಕ ನೋಡೋಕ್ಕೆ? ಹೂನವ ಬರ್ತಾರೆ, ಬರ್ದಂಗಿರ್ತಾರೆ. ಮತ್ತೆ ಅಷ್ಟು ದೂರ ಹೋಗಿ ದಾವಣಗೆರೆಯಲ್ಲಿ ನೋಡೋಕ್ಕಾಗ್ತದ? ಇಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲ ಇಲ್ಲೇ ಬರ್ತಾರೆ ನಾಟಕ ನೋಡೋಕ್ಕೆ. ಭಾಳ ಗದ್ದಲ ಇರ್ತತೆ ಮಾತ್ರ ನಾಟಕದ ದಿನ. ನೋಡಂತಡಿ ನಾಟಕ ಹೆಂಗಾಗುತ್ತೆ ಏನು, ಏನು ಮಾಡ್ತಾರೆ, ಇಲ್ಲ ಇವ್ರು ಕುಡ್ದಲ್ಲೇ ಬಿತ್ಕೊಂತಾರ ಗೊತ್ತಾಗ್ತತೆ. ಅಮ್ಮ ಅಮ್ಮ, ಸಾವಿತ್ರಿ ಇಲ್ಲೇ ಇದ್ದಾಳೆ, ಬಾರಮ್ಮ. ಬಸಮ್ಮ, ಯಾರನ್ನು ಕರಿತಿದ್ಯಾ? ಅದೇ ನೇತ್ರವ್ರ ಅತ್ತೆ. ಅವತ್ತೆ ಸಾವಿತ್ರಿ ಎಲ್ಲಿದ್ದಾಳೆ ನೋಡು ಸ್ವಲ್ಪ ಅಂತ ನಾನು ಅದಕ್ಕೆ ವಜ್ಜಿಗೆ ತೋರ್ಸೋಣ ಅಂತ ಕರ್ಕೊಂಬಂದೆ. ಬಂತು ನೋಡಮ್ಮ, ಬಂತು ನೋಡಮ್ಮ, ಈ ಊರಿನ ಹೆಣ್ಣು ಹುಲಿ ಬಂತು ನೋಡಮ್ಮ. ಬೀಳ್ತಾವ್ ನೋಡಮ್ಮ, ಬೀಳ್ತಾವ್ ನೋಡಮ್ಮ, ಸಾವಿತ್ರಿಗೆ ಈಗ ಗುಸ ಬೀಳ್ತಾವ್ ನೋಡಮ್ಮ. ಏಯ್ ಮುಚ್ಚೆ ಬಾಯ್ನ, ಹಲ್ಲು ಬಿಟ್ಬಿಟ್ಲ ಹಂಗೆ. ಹಲ್ಲು ನೋಡ, ನಿನ್ನ ಹಲ್ಲು ತುರೆಮಣೆ ಆಗಿದಾವಲ್ಲೇ. ನನ್ನ ಹಲ್ಲಿರ್ಲಿ, ನಿನ್ನ ಹಲ್ಲು ಉಳಿಸ್ಕೊ. ಈ ಮುಚ್ಕಿನ ಅಯ್ಯೋ, ಮನೇಲಿ ಹೋಗಿ ಜಗಳ ಆಡಿ ನೇತ್ರ ನನ್ನ ಹೆಸರು ಏನಾದ್ರೂ ಹೇಳ್ಬಿಟ್ಲಾ ನಾನೇ ಹೇಳಿದ್ದು ಅಂತ? ಅದಕ್ಕೆ ಬರ್ತೈತೆ ಅನ್ಸುತ್ತೆ. ಇಲ್ಲಿಂದ ಮೊದಲು ಓಡೋಗ್ಬೇಕು. ಏ ಮುದ್ಕಿ, ನಿನ್ ಕಾಲ್ ಬಿದ್ದೋಗ ಹೆಂಗ್ ಓದ್ದಲೆ ಕತ್ತೆ ಓದ್ದಂಗೆ. ಈ ವಯಸ್ಸಲ್ಲಿ ಏನ್ ತಿಂತೀಯ, ಹೊಟ್ಟೆಗೆ ಎಮ್ಮೆ ಇದ್ದಂಗೆ ಇದೆಯಲ್ಲ ಒಳ್ಳೆ. ಇನ್ನು ನಿನ್ ಕಸ ಟೈಮಿಗೆ ಸರಿಯಾಗಿ ಮಾಡಾಕಿದ್ರೆ ಇನ್ನೂ ಹೆಂಗಿರ್ತಿದ್ದೋ ಏನೋ. ನಿನ್ ಕಾಲ್ ಬಿದ್ದೋಗ ಯಾಕೆ ಓದ್ದೆ ನನಗೆ? ಏ ಬೇವರ್ಸಿ ತಂದು ಎಷ್ಟು ಮನೆತನ ಹಾಳು ಮಾಡಬೇಕು ಅಂತ ಇದೆಯಾ ನೀನು? ನನ್ನ ಸೊಸೆ ಏನೇ ಹೇಳಿ ಕಳ್ಸಿದ್ಯಾ ನೀನು? ನೀನು ಬೆಳಿಗ್ಗೆ ನೇತ್ರ ಎಲ್ಲಿ ಅಂತ ನಮ್ಮ ಮನೆಗೆ ಬಂದಾಗಲೇ ಅನ್ಕೊಂಡೆ ನಾನು, ನೀನು ಏನೋ ಕಿತ್ಮಿ ಮಾಡೋಕ್ಕೆ ಬಂದಿದ್ಯಾ ಅಂತ. ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟಲ್ಲ ನೀನು. ಅವರಿಬ್ರು ಗಂಡ ಹೆಂಡತಿ ಜಗಳ ಆಡಿದ್ರೆ ನಿನಗೇನೋ ಸಿಕ್ತತೆ? ಏನು ಹೋಗ್ತಾ ಬರ್ತಾ ರೋಡಲ್ಲಿ ನನ್ನ ಮಗ ಯಾರನ್ನು ಮಾತಾಡಿಸ್ಬಾರ್ದ ಏನು? ಯಾರನ್ನು ಮಾತಾಡ್ಸಿದ್ರು ಅವರಿಬ್ರ ಮಧ್ಯೆ ಸಂಬಂಧನೇ ಇರ್ತೈತ? ಹೊಟ್ಟೆಗೆ ಅನ್ನ ತಿನ್ನಲ್ಲ ನೀನು. ಇನ್ನು ಏನೇನು ಹೇಳಿದ್ಯಾ ಅವ್ರ ತಲೆಗೆ? ಮನೇಲಿ ಜಗಳ ಅಂದರೆ ಜಗಳ, ಆ ಮಗಿಗೆ ಇಟ್ಕೊಂಡು ಹೊಡಿತಾಳೆ, ಅದು ಅಳು ಅಳು ಅಳ್ತಾ ಐತೆ ಹಿಂಗೆ. ನಿನಗೆ ಒಳ್ಳೇದಾಗಲ್ಲ ಕಣೆ ನಿನಗೆ. ನಾನು 1000 ಹೇಳ್ತೀನಿ, ನೀನು ಸೊಸೆ ಯಾಕೆ ಅದನ್ನೆಲ್ಲ ಕೇಳಬೇಕು? ಬೇಕಾದ್ರೆ ಕೇಳು, ಅಲ್ಲೇ ನಿಂತಿದ್ದಾಳೆ ನೋಡು ರುಕ್ಕು.
ರುಕ್ಕು ಬೇಕಾದ್ರೆ ಕೇಳು. ರುಕ್ಕುನು ನಿನ್ ಮಗನ ಇಬ್ರು ಮಾತಾಡ್ತಿದ್ರೋ ಇಲ್ವಾ ಅಂತ. ರುಕ್ಕುನು ಅಳ್ತಿದ್ಲಾ ಇಲ್ಲ ಕೇಳು ನಿನ್ ಮೊದ್ಲು, ಆಮೇಲೆ ಮಾತಾಡು ನನ್ನ ಹತ್ರ. ನಾನು ಆ ತರ ಎಲ್ಲ ನೋಡ್ದಲ್ಲ ಮಾತಾಡಕ್ ಹೋಗಲ್ಲ ಮುದ್ಕಿ. ಇನ್ನೊಂದ್ಸಲ ನನಗೆ ಒದ್ದೆ ಅಂದ್ರೆ ನಿನ್ ಕಾಲ್ ಮುರಿದು ಬಿಡ್ತೀನಿ ನೋಡು. ನೀನ್ ಆಟ ಏನಿದ್ರು ನಿನ್ ಸೊಸೆ ಹತ್ರ ಇಟ್ಕೊ, ನನ್ನ ಹತ್ರ ಅಲ್ಲ. ಬಂದು ಒದಿತಾಳ ಹಂಗೆ ಜಾಡ್ಸಿ. ನಿನ್ನ ಕತ್ತೆಗಿನ ಕಡೆ ನೋಡು ನೀನು. ಜಾಸ್ತಿ ಮಾತಾಡ್ಬೇಡ ನೀನು, ಇದೇ ಕೊಳ್ತೆಗ್ ಬಾಯಿಗೆ ಇಟ್ಬಿಡ್ತೀನಿ ಹಂಗೆ ಕತ್ತೆ ತಂದು. ಏನೋ ಆ ಹುಡುಗಿಗೆ ಯಾರೋ ಚುಡಾಯಿಸಿದ್ನಂತೆ. ಈ ಹುಡುಗಿ ಇಟ್ಕೊಂಡು ಅವನಿಗೆ ಹೊಡೆದ್ಬಿಟ್ಟು ಅಳ್ಕೊಂಡು ಹೋಗ್ತೈತೆ. ಅದಕ್ಕೆ ನನ್ನ ಮಗ ಕೇಳ್ದ, ಯಾಕವ ಅಳ್ತಿದ್ಯಾ ಏನು ಅಂತ. ಏನು ಅಷ್ಟು ಕೇಳಬಾರ್ದ ಊರ್ನೋರಾದ್ಮೇಲೆ? ಏನ್ ಅನ್ಕೊಂಡಿದ್ಯಾ ನೀನು? ಅವನು ನನ್ನ ಮಗ ನಿಂತಿರೋದು ನೋಡೇ ಓಡೋಗಿದ್ದಾನೆ. ಈ ಹುಡುಗಿ ಹೊಡೆದ್ರೆ ಅವನಿಗೇನು ತಿರುಗಿಸಿ ಹೊಡೆಯೋಕ್ಕಾಗ್ತಿದ್ದಿಲ್ಲ ಅಂತ ಅನ್ಕೊಂಡಿದ್ಯಾ? ನನ್ನ ಮಗ ನಿಂತಿದ್ ನೋಡಿ ಓಡೋದ ಅವನು. ಇಲ್ಲ ಅಂದಿದ್ರೆ ಈ ಹುಡುಗಿಗೆ ಏನಾರ ಮಾಡಿರ್ತಿದ್ದ. ಏನು ಅಷ್ಟು ಗೊತ್ತಾಗೋದು ಬೇಡ ನಿನಗೆ. ಪಾಪ ಅದೇ ಗಂಡನ್ ಕಳ್ಕೊಂಡು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ತಿಂತೈತೆ. ಆ ಹುಡುಗಿ ಹೆಸರು ಹಾಳು ಮಾಡಕ್ ನೋಡ್ತೀಯಲ್ಲ ನೀನು. ನಮ್ಮ ಮನೆಗೆ ಬೆಂಕಿ ಹಚ್ಬಿಟ್ಟಲ್ಲ ನೀನು. ಇನ್ನೊಂದ್ಸಲ ಏನಾದರೂ ನಮ್ಮ ಮನೆ ಸುದ್ದಿಗೆ ಬಂದೆ ಅಂದ್ರೆ ನಿನ್ ಗಂಡನ ಹತ್ರ ಹೇಳಿ ನಿನ್ ಚರ್ಮ ಸುರಿದು ಬಿಡ್ತೀನಿ ನೋಡು ಕತ್ತೆ ತಂದು. ಈಗ ಮನೇಲಿ ಅವಳಿಗೆ ಸರಿಯಾಗಿ ಬೈದ್ ಬಂದಿದ್ದೀನಿ. ಇನ್ನು ಅವ್ರಿವ್ರ ಮಾತು ಕಟ್ಕೊಂಡು ನಿನ್ನ ಮನೇಲಿ ಜಗಳ ಮಾಡಿದ್ರೆ ಸರಿ ಇರಲ್ಲ ಅಂತ. ಈಗ ನಿನಗೆ ಹೇಳ್ತಿದ್ದೀನಿ ಕೇಳು. ಇನ್ನೊಂದ್ಸಲ ನಮ್ಮ ಮನೆ ಕಡೆ ನೀನೇನಾದ್ರೂ ಬಂದ್ರೆ ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಿಂದು. ಏ ಮುಚ್ಚಿ ಹೋಗೇ ಹೋಗು. ಇನ್ನು ನಿನ್ ಸೊಸೆ ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಇನ್ನೂ ಎಷ್ಟಿತ್ತೋ ಏನೋ ನಿಂದ ಹಾರ್ಬಟ. ಅವಳಿಗೆ ಮಕ ತಿಕ್ಕೊಳಕ್ಕೆ ಟೈಮ್ ಸಾಕಾಗಲ್ಲ. ನನಗೆ ಬಂದು ಓದಿತೀಯ, ನನ್ನ ಗಂಡನ ಹತ್ರ ಹೇಳ್ತೀಯ. ನಾನೇನು ನಿನ್ ಸೊಸೆ ತರ ಊರೂರು ತಿರ್ಗಲ್ಲ. ಮನೇಲಿ ಏನೇನು ಮಾಡ್ಬೇಕೆಲ್ಲ ಮಾಡಿಟ್ಟೆ ಓಡಾಡೋದು. ಮೊದಲು ನಿನ್ ಸೊಸೆ ಬುದ್ಧಿ ಹೇಳಿ ಹೋಗು. ನನಗೆ ಹೇಳಕ್ ಬಂದಿದ್ದಾಳೆ ಇಲ್ಲಿ. ಏನೋ ವಯಸ್ಸಾಗಿದೆ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಬೇರೆ ಯಾರು ಒದ್ದಿದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತಿದ್ದೆ ಹಂಗೆ ಅವ್ರಿಗೆ. ಇವಳೊಬ್ಳು ಮುದುಕಿ ಸತ್ತರ ಸಾಯಲ್ಲ, ಭೂಮಿಗೆ ಬರುವಾಗ ಇನ್ನೂ ಬದುಕಿದ್ದಾಳೆ. ಏ ಸಾವಿತ್ರಿ, ನಿನಗೆ ಯಾಕೆ ಬೇಕೇ ಅವ್ರಿವ್ರ ಮನೆ ಸುದ್ದಿ? ಹಾಂ, ಹಿಂಗೆ ಒಡ್ಸ್ಕೊಳ್ಳೋ ಅಂತ ನಿನಗೇನು ಬಂದೈತೆ ಹೇಳು. ತೆಪ್ಪಗೆ ನೀನಾಯ್ತು, ನಿನ್ನ ಗಂಡ ಆಯ್ತು, ನಿನ್ನ ಮಗ ಆಯ್ತು ಅಂತ ಇರೋಕ್ಕಾಗಲ್ವಾ ನಿನಗೆ? ಕಂಡೋರ್ ವಿಷಯ ಮಾತಾಡ್ತೀಯ, ಮಕ್ಕ ಕೊಡಿಸ್ಕೊಂತೀಯ ಎಲ್ಲರ ಮುಂದೆ. ಏನು ಜನ್ಮನೋ ಏನೋ ನಿಂದಂತು. ಥೂ, ನಿನಗೆ ಹೆಂಗೆ ಹೇಳ್ಬೇಕಪ್ಪ ಬುದ್ಧಿನ ಅರ್ಥನೇ ಆಗ್ತಿಲ್ಲ ನೋಡು. ನೀನು ಒಂದು ನಿಮಿಷನಾದ್ರೂ ಯೋಚನೆ ಮಾಡಲಿಲ್ವಾ? ನಮ್ಮ ರುಕ್ಕು ಅಂತವಳ, ಅವಳ ಆ ಥರ ಕೆಲಸ ಮಾಡ್ತಾಳ ಅಂತ ನಿನಗೆ ಅನ್ಸೋದು ಬೇಡ. ಹೋಗಿ ಇಲ್ಲ ಸಲದ್ದೆಲ್ಲ ಹೇಳಿದ್ಯಲ್ಲ ನೀನು. ನಿನ್ನಂತವ್ರು ಇದ್ರೆ ಹೆಂಗೆ ಊರಲ್ಲಿ ಊರು ಉದ್ಧಾರ ಆಗ್ತತೆ ಅನ್ಕೊಂಡಿದ್ಯಾ? ಹಾಳಾಗಿ ಹೋಗ್ತತೆ. ಇನ್ನು ಮುಂದೆನಾದರೂ ಈ ಬುದ್ಧಿ ಬಿಟ್ಟು ನೆಟ್ಟಗಿರೋದು ಕಲಿ ನೀನು. ನಾನು ನಿನ್ನ ನನ್ನ ಸ್ವಂತ ಅಕ್ಕ ಅಂತಾನೆ ಅನ್ಕೊಂಡು ಬಾಯಿ ತುಂಬ ಅಕ್ಕ ಅಂತ ಮಾತಾಡಿಸ್ತೀನಿ. ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ನಿನಗೆ ಹೆಂಗಾದ್ರೂ ಬಾಯಿ ಬಂತಕ್ಕ? ಥೂ, ನಿನ್ನನ್ನು ಯಾವತ್ತೂ ನಿನ್ನ ಮಕ ನೋಡೋಕ್ಕೂ ನನಗೆ ಇಷ್ಟ ಆಗಲ್ಲ ನೋಡು. ನನ್ನ ಗಂಡ ಸತ್ತೋದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ನಾನು ಮಾತಾಡಿಸ್ತವ್ರು ಎಲ್ಲರ ಜೊತೆಗೂ ನಿಂಗೆ ಸಂಬಂಧ ಕಟ್ಕೊಂಡು ಹೋದ್ರೆ ನಾನು ಊರಲ್ಲಿ ಯಾರನ್ನು ಮಾತಾಡಿಸ್ಬೇಕು, ಯಾರನ್ನು ಬಿಡಬೇಕು? ಯಾರನ್ನೂ ಮಾತಾಡಿಸ್ಬಾರ್ದು ಹಂಗಾದ್ರೆ? ನಂದು ಅಂತ ನನಗೆ ಅಂತ ಜೀವನ ಐತೆ. ನನ್ನ ಪಾಡಿಗೆ ನನಗೆ ಇರಕ್ಕೆ ಬಿಡ್ರಿ. ಕೂಲಿನಲ್ಲಿ ಮಾಡಿಕೊಂಡು ನಾನು ಜೀವನ ಮಾಡ್ತಿದ್ದೀನಿ. ಯಾಕೆ ನನ್ನ ಜೀವನಕ್ಕೂ ಮುಳ್ಳಾಗ್ತೀರಾ ನೀವೆಲ್ಲರೂ? ಒಬ್ಳು ಗಂಡ ಇಲ್ದಲೇ ಇರೋಳು ಪ್ರಪಂಚದಲ್ಲಿ ಬದುಕಂಗೇ ಇಲ್ವಾ? ನಮಗೂ ನಮ್ದೇ ಅಂತ ಆಸೆ ಕನಸುಗಳೆಲ್ಲ ಇರುತ್ತೆ. ಈ ಸಮಾಜಕ್ಕೆ ಎದುರಿ ಅದನ್ನೆಲ್ಲಾನು ಗಂಟು ಕಟ್ಟು ಬಿಸಾಕಿ ಬದುಕ್ತಿರ್ತೀವಿ. ಮಾನ ಮರ್ಯಾದೆಯಿಂದ ಇರೋಣ, ಗಂಡ ಇಲ್ಲ ಅಂತ ಅಂದ್ಬಿಟ್ಟು ಹಾಳಾಗೋದ್ಲು ನೋಡು ಅಂತ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟು ನಿಯತ್ತಿಂದ ನಾವು ಜೀವನ ಮಾಡ್ತಿರ್ತೀವಿ. ನಮ್ಮ ಹೆಸರನ್ನ ನೀವು ಯಾಕೆ ಹಾಳು ಮಾಡಕ್ಕೆ ನೋಡ್ತೀರಾ? ನಿಮ್ಮ ಮನೇಲಿ ಏನಿದೆ ಅದನ್ನು ನೋಡ್ಕೊಳ್ರಿ ಮೊದಲು. ನನ್ನ ಜೀವನ ಸರಿ ಮಾಡಕ್ಕೆ ಬರಬೇಡ್ರಿ ನೀವು. ನಿಮ್ಮ ಕೈಲಿ ಆಗುತ್ತಾ? ನನಗೆ ಕಷ್ಟ ಐತೆ, ಕೊಡ್ರಿ, ಇಲ್ಲ 100 ರೂಪಾಯಿ ಕೊಡ್ರಿ, ಇಲ್ಲಿ ನೋಡೋಣ ಕೊಡ್ತೀರಾ? ನನ್ನ ಮನೆಯಿಂದ ಹೊರಗೆ ಬರೋದಿಲ್ಲ. ಯಾರೂ ನಮಗೆ ಸಹಾಯ ಮಾಡಕ್ ಬರಲ್ಲ. ಈ ತರ ಕೆಟ್ಟದ್ ಮಾತಾಡಕ್ ಮಾತ್ರ ಊರ್ ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ. ಈಗ ಅವ್ರ ಮನೆ ಅವರಿಬ್ರು ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟಿಯಲ್ಲ, ನಿನಗೆ ಏನ್ ಸಿಕ್ತು ಈಗ? ನಿನಗೆ ನಿನ್ನಂತವ್ರಿಗೆ ಏನ್ ಹೇಳಿದ್ರು ದಂಡನೆ. ತಪ್ಪಾಯ್ತು ರುಕ್ಕು, ನಾನು ನೀನಲ್ಲಿ ಅಳ್ತಾ ಇದ್ಯಾ? ಅವ್ರು ಬೇರೆ ಅಲ್ಲೇ ನಿಂತಿದ್ರಲ್ಲ, ಅದಕ್ಕೆ ಆ ಥರ ತಪ್ಪು ತಿಳ್ಕೊಂಬಿಟ್ಟೆ. ನನ್ನ ಕಡೆಯಿಂದ ತಪ್ಪಾಯ್ತವ. ಇನ್ನೊಂದ್ಸಲ ನಾನು ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ನನಗೆ ಕ್ಷಮಿಸ್ಬಿಡು ರುಕ್ಕು. ಸಾವಿತ್ರಿ, ನೀನು ಊರು ತುಂಬ ಬರೀ ಇದನ್ನೇ ಮಾಡ್ಕೊಂಡು ಓಡಾಡ್ತಾ ಇದ್ರೆ ನಾಳೆ ದಿನ ನಿನ್ನ ಮಾತನ್ನ ನಿನ್ನ ಗಂಡನೂ ನಂಬಲ್ಲ ಕಣೆ. ಬಿಡು, ಈ ಬುದ್ಧಿನ ಬಿಡು, ಬದಲಾಗು ಒಂಚೂರು. ನಿನಗೂ ಗಂಡ ಮಕ್ಕಳು ಅಂತಿದ್ದಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊ. ಊರು ಸಬರಿ ತಗೊಂಡು ನೀನೇನು ಮಾಡ್ತೀಯಾ? ಈಗ ನೋಡು, ಊರು ಮಧ್ಯದಲ್ಲಿ ಅಜ್ಜಿ ನಿನಗೆ ಒದ್ದೋಯ್ತು. ಈಗ ನೋವು ಯಾರಿಗಾಯ್ತು? ಮರ್ಯಾದೆ ಯಾರ್ದೋಯ್ತು? ನಿಂದು ಹೋಗಿದ್ದು, ಅವ್ರದ್ದಲ್ಲ. ನೀನು ಅವ್ರ ಮರ್ಯಾದೆ ತೆಗಿಯೋಕೆ ನೋಡಿದ್ರೆ ಅಜ್ಜಿ ಬಂದು ನಿನ್ನ ಮರ್ಯಾದೆ ತೆಗೆದು ಹೋಯ್ತು. ನೋಡಿದ್ಯಾ, ಎಲ್ಲರೂ ಅವ್ರವ್ರ ಮಾನ ಮರ್ಯಾದೆ ಮುಚ್ಕೊಳ್ಳೋಕೆ ಜೀವನ ಮಾಡ್ತಿರ್ತಾರೆ. ನಿನಗೆ ಯಾಕೆ ಬೇಕು ಈ ಬುದ್ಧಿ? ತೆಪ್ಪಗಿರೋದು ಕಲ್ತ್ಕೊ ನೀನು. ಇನ್ನೊಂದ್ಸಲ ಈ ರೀತಿ ಮಾಡಕ್ ಹೋಗ್ಬೇಡ ನೋಡು. ಅವಳಲ್ಲ, ನಾನೇ ಒದಿತೀನಿ ನಿನಗೆ. ಆಯ್ತಕ್ಕ, ತಪ್ಪಾಯ್ತಕ್ಕ ನಂದು. ರುಕ್ಕು, ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡು. ಇರ್ಲಿ ಬಿಡಕ್ಕ, ಏನ್ ಮಾಡಕ್ಕಾಗುತ್ತೆ? ನನ್ನ ಹಣೆ ಬರನೇ ಸರಿ ಇಲ್ಲ ಅಂದ್ರೆ ಯಾರಿಗೇನು ಹೇಳಕ್ಕಾಗುತ್ತೆ? ಬಿಡು, ಆಯ್ತು. ನಿನಗಿದು ಕಮ್ಮಿನೇ. ಆದ್ರೂ ಸಾವಿತ್ರಿ, ಹೆಂಗಿದ್ದೆ, ಹೆಂಗಾಗೋದೆ ನೋಡು. ಯಾರಿಗೂ ತಲೆ ಬಗ್ಗಿಸ್ತಿರ್ಲಿಲ್ಲ. ಆ ಅಜ್ಜಿ ಒಂದು ಒದ್ದ ಮೇಲೆ ನಿನಗೆ ಬುದ್ಧಿ ಬಂತಲ್ಲ, ಅದೇ ಸಮಾಧಾನ ನಮಗೆ. ಇನ್ನು ಮುಂದೇನಾದ್ರೂ ನೆಟ್ಟಗೆ ಜೀವನ ಮಾಡ್ಕೊಂಡು ಹೋಗು. ಸಾಕು, ಮುಚ್ಚ ಬಾಯ್ನ. ಬಿಟ್ಬಿಟ್ಲು ಹಳ್ಳ ಹಂಗೆ. ಸರಿನವ, ನನಗೆ ಸೊಂಟ ಭಾಳ ನೋಯ್ತೈತೆ. ಹೋಗಲ್ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ತಗೊಂತೀನಿ. ಬೇಗ ಎಲ್ಲರೂ ದೇವಸ್ಥಾನಕ್ಕೆ ಬರೋಕೆ ರೆಡಿ ಆಗ್ಬಿಡ್ರಿ.
ಆಯ್ತು, ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಒಟ್ಟಿಗೆ ಬರೋಣಂತೆ. ಅಲ್ಲಿ ದೇವ್ರ ಹತ್ರ ಕ್ಲೀನಾಗಿ ಕೇಳ್ಕೊ, ಈ ಬುದ್ಧಿ ನನ್ನ ತಲೆಯಿಂದ ಮೊದಲು ಹೋಗ್ಲಿ, ಒಳ್ಳೆ ಬುದ್ಧಿ ಬರಲಿ ನನಗೆ ಅಂತ. ಎಲ್ಲರಿಗೂ ನಗರ ದೇವತೆ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ.